ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಚಲುವರಾಯಸ್ವಾಮಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಅಭಿನಂದನೆಗಳು. ಮೊದಲನೇದಾಗಿ ಬಜೆಟ್ ಚೆನ್ನಾಗಿದ್ದು ಎಲ್ಲವೂ ಕೂಡ ಇದೆ, ಟೀಕೆಗಳು ಬರುತ್ತೆ ಹೋಗುತ್ತೆ, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಯಾವ್ದು ಆಗಬೇಕಾಗಿತ್ತು ಅನ್ನುವಂಥದ್ದು, ತಾವು ಕೃಷಿ ಸಚಿವರಾಗಿರೋದ್ರಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಬರಗಾಲ ಇರೋದ್ರಿಂದ ಬಜೆಟ್ ನಲ್ಲಿ ಮೇವಿನ ವಿಚಾರದಲ್ಲಿ, ರೈತರ ಬೆಳೆ ಪರಿಹಾರದ ವಿಚಾರದಲ್ಲಿ ಇಷ್ಟೇನೋ ಬರುತ್ತೆ ಅಂತ ಅನ್ಕೊಂಡಿದ್ದೆ. ತಮಗ ಅದು ಆಸೆ ಇತ್ತ? ಇಲ್ಲ, ನನಗೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಕೊನೆ ಪಕ್ಷ ವಿರೋಧ ಪಕ್ಷದವರಿಗೆ ಆ ಒಂದು ಸೌಜನ್ಯ ಇಲ್ಲ. ಮಾಧ್ಯಮದವರಾಗಿ ನೀವಾದರೂ ಸಹ 15ನೇ ಬಜೆಟನ್ನು ಈ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಸಿದ್ದರಾಮಯ್ಯನವರು ಯಾರೂ ಮಾಡದೇ ಇರತಕ್ಕಂಥ ಒಂದು ಸಾಧನೆಯನ್ನು ಇವತ್ತು 15ನೇ ಬಜೆಟ್ ಮುಂಗಡನೆ ಮಾಡಿರ್ತಕ್ಕಂಥದ್ದು ನೀವು ಅಭಿನಂದನೆ ಹೇಳಿದ್ದೀರಾ. ನಿಮಗೆ ನನ್ನಿಂದ ಅಭಿನಂದನೆಗಳು. ಎರಡನೇದು, ನೀವೇನು ಹೇಳಿದಿರಿ ಅದು NDRFನಲ್ಲಿ ಕೊಡಲೇಬೇಕು, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ಅವ್ರು ಎಷ್ಟು ಕೊಡ್ತಾರೆ ಅದು ಅಡಿಷನಲ್ ಆಗಿ ಕೊಡ್ತಕ್ಕಂಥದ್ದು ನಮ್ಮ ರಾಜ್ಯದ ಕರ್ತವ್ಯ. ಈಗಾಗಲೇ ನಾವು ಮುಂಚಿತವಾಗಿ 2,000 ಕೊಟ್ಟಿದ್ದೀವಿ. ಇನ್ನು ಉಳಿದಿರ್ತಕ್ಕಂಥದ್ದು ಏನೇ ಇದ್ರೂ ಬರಗಾಲದ ವಿಚಾರದಲ್ಲಿ ನಾವು ಅದನ್ನು ಬೇರೆ ಎಲ್ಲ, ಅದು ಮೇವಿರ್ಬೋದು, ಕುಡಿಯೋ ನೀರಿರ್ಬೋದು ಮತ್ತು ಬೆಳೆ ಪರಿಹಾರ ಇರ್ಬೋದು, ಅದನ್ನು ನಿಭಾಯಿಸಲಿಕ್ಕೆ ಸರ್ಕಾರ ಸಮರ್ಥವಾಗಿದೆ. ಈ ಬಜೆಟ್ನಲ್ಲಿ ಕೊಡ್ತಕ್ಕಂಥ ಅದರ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಅವ್ರು ತೋರಿಸಿಲ್ಲ. NDRF ರಾಜ್ಯದ ಟ್ಯಾಕ್ಸ್ ಮೂಲಕ ಸಂವಿಧಾನಾತ್ಮಕವಾಗಿ ರಾಷ್ಟ್ರದಲ್ಲಿ ಇಲ್ಲಿವರೆಗೂ ಕೊಟ್ಕೊಂಡ್ಬಂದಿದ್ದಾರೆ, ಕೊಡಲೇಬೇಕಾಗುತ್ತೆ. ಅದು ಕೊಡಲಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಬಹುದೊಡ್ಡದಾಗಿ ಇವತ್ತು ಟೀಕೆ ನಿಮ್ಮ ಮೇಲೆ ಬರ್ತಾ ಇದ್ದಿದ್ದು ಕಳೆದ ಬಾರಿಯ ಬಜೆಟ್ ಮತ್ತೆ ಈ ಬಾರಿಯ ಬಜೆಟ್ ಅಲ್ಲಿ ಬಜೆಟ್ ನ ಒಂದು ಪದ್ಧತಿಯನ್ನೇ ಹಾಳು ಮಾಡಿಟ್ಬಿಟ್ಟಿದ್ದೀರಾ ಅಂತ ಹೇಳಿ, ಅಂದ್ರೆ ಕೇಂದ್ರವನ್ನ ಟೀಕೆ ಮಾಡಕ್ಕೆ ಬಜೆಟ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂತ ಬಹುದೊಡ್ಡ ಆರೋಪ ನಿಮ್ಮ ಮೇಲೆ ಬರ್ತಾ ಇದೆ. ಹೌದು, ಅವರು ಒಂದು ಈ ಬಜೆಟ್ ಜನಪ್ರಿಯ ಬಜೆಟ್ ಅನ್ನ ಸಹಿಸ್ಲಕ್ಕಾಗದೆ ಇರ್ತಕ್ಕಂಥದ್ದು ನೋಡಿ. ಅವರು ಬಜೆಟ್ ಮಂಡನೆ ಆದಮೇಲೆ ಅವರು ಧಿಕ್ಕಾರ ಹೇಳಿದ್ರೆ ಒಪ್ಕೋತೀನಿ. ಅವರು ಬಜೆಟ್ ಅನ್ನು ಇನ್ನು ಪ್ರಾರಂಭ ಮಾಡ್ತಿದ್ದಂಗೆನೆ ಅವರು ಸ್ಲೋಗನ್ ಕೂಗಿದ್ರೆ ಅಂದ್ರೆ ಅಥವಾ ವರ್ಡ್ಸ್ ಅನ್ನು ಬರ್ಕೊಂಬಂದಿದ್ದಾರೆ ಅಂದ್ರೆ ಅವರು ಪ್ರೀ ಪ್ಲಾನ್ಡ್ ಅಲ್ಲಿಗೆ ಬಿಜೆಪಿಯವರು ಬಂದಿರತಕ್ಕಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರದ ಕಿವಿಯಲ್ಲಿ ಹೂ ಇಟ್ಕೊಂಡು ಬಂದಾಗ ಏನಿತ್ತು ಚಲುವರಾಯಸ್ವಾಮಿ, ದಟ್ಸ್ ಫೇರಾ? ಅವಾಗ ನೀವು ಪ್ರೀ ಪ್ಲಾನ್ ಇರ್ಲಿಲ್ವಾ? ಅವ್ರ ಬಜೆಟ್ ಮಂಡನೆ ಮಾಡೋಕ್ಕಿಂತ ಮುಂಚೆ ಇಟ್ಕೊಂಡು ಬಂದಿದ್ರಿ. ಇಲ್ಲ ನೋಡಿ ವರ್ಡ್ಸ್ ಎಲ್ಲ ನೋಡಿದೀರಾ ನೀವು ಟಿವಿನಲ್ಲಿ. ಇದನ್ನ ಅವರು ಬಜೆಟ್ ಪ್ರಾರಂಭ ಕೊನೆ ಪಕ್ಷ ಒಂದು ಅರ್ಧ ಬಜೆಟ್ ಆದ್ಮೇಲೆ ಅವರು ಸ್ಲೋಗನ್ ಪ್ರಾರಂಭದಲ್ಲೇ ಮಾಡಿದ್ದಾರೆ ಅಂದ್ರೆ ಅವರನ್ನ ಸಹಿಸ್ಲಿಕ್ಕೆ ತಯಾರಿಲ್ಲ. ಅವರು ಬಜೆಟ್ ಅರ್ಧ ಆದ್ಮೇಲೆ ಇಟ್ಕೊಂಡು ಬಂದ್ರ ಇಲ್ಲ. ಈಗ ನೋಡಿ, ಅದು ನಾವು ಅವರು ಕಿವಿಲಿ ಹೂ ಮಾಡ್ಕೊಂಡಿದ್ದೋ, ನಾವು ನ್ಯಾಷನಲ್ ತ್ರಿವರ್ಣ ಧ್ವಜದ ಸಿಂಬಲ್ ಹಾಕೊಂಡ್ಬಂದಿದೀವಿ, ಅವ್ರು ಕೇಸರಿ ಹಾಕೊಂಡ್ಬಂದಿದ್ರು, ಅದೆಲ್ಲ ಮುಖ್ಯ ಅಲ್ಲ. ಈಗ ಹೇಳ್ತಾ ಇರೋದು ಹಿಂದೆ ಬೊಮ್ಮಾಯಿಯವರು ಬಜೆಟ್ ಮಾಡೋ ಟೈಮಲ್ಲಿ ಕಿವಿಯಲ್ಲಿ ಹೂ ಇಟ್ಕೊಂಡು ಬಂದಿದ್ರಲ್ಲ, ಅದು ಅರ್ಧ ಬಜೆಟ್ ಆದ್ಮೇಲೆ ಇಟ್ಕೊಂಡ್ರ ಇಲ್ಲ ಮುಂಚೆ ಇಟ್ಕೊಂಡ್ಬಿಟ್ಟಿದ್ರಲ್ಲ? ಈಗ ಅವರು ತಲೆ ಮೇಲೆ ಹೂ ಇಟ್ಕೊಂಬರ್ಲಿ, ಬೇಜಾರಿಲ್ಲ ನಮ್ಗೆ. ನಾವು ಕಿವಿಲಿ ಇಟ್ಕೊಂಡ್ಬಂದಿದ್ದು ಅವ್ರ ತಲೆ ಮೇಲೆ ಇಟ್ಕೊಂಡ್ರೆ ಬೇಜಾರಿಲ್ಲ. ಬಟ್ ಆದ್ರೆ ಪ್ರತಿಭಟನೆ ಪ್ರಾರಂಭದಲ್ಲಿ ಮಾಡಿದ್ದು ಅದು ಒಂದ್ ಕಡೆ ಇರ್ಲಿ. ನಾವು ಬಜೆಟ್ ಬಗ್ಗೆ ಹೇಳಲಿಕ್ಕೆ ಅವಕಾಶ ಕೊಡಿ ದಯವಿಟ್ಟು. ಇವತ್ತು ತೆರಿಗೆಯನ್ನ ಹೆಚ್ಚು ಮಾಡದಲೆ ಎಲ್ಲ ಇಲಾಖೆಯನ್ನ ಗಮನದಲ್ಲಿಟ್ಕೊಂಡು ಎಲ್ಲ ವರ್ಗದ ಜನರನ್ನ ಗಮನದಲ್ಲಿಟ್ಕೊಂಡು ಇವತ್ತು ಒಳ್ಳೆಯ ಒಂದು ಬಜೆಟ್ ಅನ್ನು ಕೊಡೋ ಜೊತೆಗೆ 52,000 ಕೋಟಿಯನ್ನ 5 ಬಜೆಟ್ ಗ್ಯಾರಂಟಿಗೆ ವಿಶೇಷವಾಗಿ ಹಣವನ್ನ ಇಟ್ಟು ಅಭಿವೃದ್ಧಿ ಕಡೆನೂ ಗಮನ ಹರಿಸಿದ್ದಾರೆ. ನೀವು ಒಂದೆರಡು ಎಕ್ಸಾಂಪಲ್ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆರೋಗ್ಯ ಇಲಾಖೆನಲ್ಲಿ ಇವತ್ತು ಆನೇಕಲ್ ಇರ್ಬೋದು, ನೆಲಮಂಗಲ ಇರ್ಬೋದು, ಈ ತರದ ಸಾಕಷ್ಟು ಒಂದು ತಾಲೂಕಿನಲ್ಲಿ ತಾಲೂಕ್ ಹಾಸ್ಪಿಟ್ಲೇ ಇಲ್ಲ. ಎಷ್ಟು ವರ್ಷ ಸ್ವತಂತ್ರ ಬಂದು ನೀವು ದಯಮಾಡಿ ಯೋಚನೆ ಮಾಡಬೇಕು. ಆನೇಕಲ್ಲು, ನೆಲಮಂಗಲ, ಹೊಸಕೋಟೆ, ಶೃಂಗೇರಿ, ಖಾನಾಪುರ, ಶಿರಹಟ್ಟಿ, ಯಳಂದೂರು ತಾಲೂಕುಗಳಲ್ಲಿ 100 ಬೆಡ್ ಹಾಸ್ಪಿಟಲ್ನ ಪ್ರಾರಂಭ ಮಾಡಲಿಕ್ಕೆ 280 ಕೋಟಿ ಇಟ್ಟಿದ್ದಾರೆ. ಇಲ್ಲಿವರೆಗೆ 5 ವರ್ಷದಲ್ಲಿ ಮಾಡ್ಬೋದಾಯ್ತಲ್ಲ ಅವರು. ಈ ಥರದ ಅನೇಕ, ಆಮೇಲೆ ಮೇಲ್ದರ್ಜೆಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಸಮುದಾಯ ಆರೋಗ್ಯ ಕೇಂದ್ರ ಮಾಡಲಿಕ್ಕೆ 25 ಸಮುದಾಯ ಆರೋಗ್ಯ ಕೇಂದ್ರ ಮಾಡಲಿಕ್ಕೆ ಮಾಡಿದ್ದಾರೆ. ಈ ಥರದ್ದು ಪ್ರತಿ ಒಂದು ಇಲಾಖೆಯನ್ನ ಗುರುತಿಸಿ ಮಾಡಿರ್ತಕ್ಕಂಥದ್ದು. ಈಗ ನಮ್ಮ ಇಲಾಖೆನಲ್ಲಿ ಬಹುಶಃ ನೀವು ನೋಡಿರ್ಬೋದು ಅಂತ ಕಾಣುತ್ತೆ, ಒಂದು ಸಂಸ್ಕರಣಾ ಒಂದೇ ಒಂದು ಸೆಕೆಂಡು ಕೃಷಿ ಭಾಗ್ಯ ಮುಂದುವರಿಸಿದ್ದೀವಿ.
ಮತ್ತು ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಕೃಷಿ ಅಭಿವೃದ್ಧಿ ಪ್ರಾಧಿಕಾರ, ಬಹಳ ಜನದ ರೈತರ ಬೇಡಿಕೆ ಇತ್ತು, ಒಂದು ಪ್ರಾಧಿಕಾರ ಬೇಕು, ಕೃಷಿ ಪ್ರಾಧಿಕಾರ ಬೇಕು ಅಂತ ಹೇಳಿ ಕೂಗಿತ್ತು. ಈಗ ನಮ್ಮ ರಿಕ್ವೆಸ್ಟ್ಗೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಯಾವ ರೀತಿ ಅಭಿನಂದನೆ ಸಲ್ಲಿಸಬೇಕು ಗೊತ್ತಿಲ್ಲ. ರೈತರ ಪರವಾಗಿ ಇದೊಂದು ಬಹಳ ತುಂಬಾ ಬೇಡಿಕೆ ಇದ್ದಂಥದ್ದು. ಅಭಿವೃದ್ಧಿ ಪ್ರಾಧಿಕಾರ ರಚನೆ ಕೊಟ್ಟಿದ್ದಾರೆ. ಹಾಗೆ ರೈತರ ಸಮೃದ್ಧಿ ಯೋಜನೆ, ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯನ್ನ ಜಾರಿಗೆ ತರೋದ್ರ ಮೂಲಕ ಸಮಗ್ರ ಕೃಷಿಯನ್ನ ನಾವು ಪ್ರಮೋಟ್ ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಒಂದು ಅವಕಾಶವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಒಂದು ನಮ್ಮ ಮಿಲೆಟ್ ಅಂತ ಹೇಳಿ ಹೊಸ ಒಂದು ಯೋಜನೆಯನ್ನ ನಾವು ಹೊಸ ಒಂದು ಆಹಾರ ಪಾರ್ಕ್ ಇಂಟರ್ವ್ಯೂನ್ ಆಗ್ತಾ ಇದ್ದೀನಿ. ಮಾನ್ಯ ಸಚಿವರೇ, ಇಂಟರ್ವ್ಯೂನ್ ಆಗ್ತಾ ಇದ್ದೀನಿ.